ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇಡಿ ದಾಳಿಯಾಗಿದೆ. ಕಾಂಗ್ರೆಸ್ನ ಚಳ್ಳಕೆರೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್. ಚಳ್ಳಕೆರೆ ಪಟ್ಟಣದಲ್ಲಿರುವ 4 ಮನೆಗಳ ಮೇಲೆ ದಾಳಿಯಾಗಿದೆ. ಆಮೇಲೆ ಕೆಸಿ ವೀರೇಂದ್ರ ಹಾಗೂ ಸಹೋದರರ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಬೆಂಗಳೂರಿನ ವಸಂತನಗರ ಅಪಾರ್ಟ್ಮೆಂಟ್ ಮೇಲೂ ಕೂಡ ರೇಡ್ ಆಗಿದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟನ್ನು ಹೊಂದಿದ್ದಾರೆ ವೀರೇಂದ್ರ ಪಪ್ಪಿ. ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ, ಗೋವಾ ಸೇರಿದಂತೆ 16 ಕಡೆ ರೇಡ್ ಆಗಿರ್ತಕ್ಕಂಥದ್ದು. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಇಡಿ ರೇಡ್ ಮಾಡಿದೆ ಅಂತಕ್ಕಂಥದ್ದು ಈಗ ಬರ್ತಾ ಇರತಕ್ಕಂಥ ಸದ್ಯದ ಮಾಹಿತಿ. ರೇಡ್ ಎಲ್ಲ ಮುಗಿದ ನಂತರ ಗೊತ್ತಾಗುತ್ತೆ ಏನೇನು ಆಗಿದೆ ಅಕ್ರಮವಾಗಿ ಅಂತಕ್ಕಂಥದ್ದು. ಚಳ್ಳಕೆರೆಯ ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಆಮೇಲೆ ಅವರ ಸಹೋದರರು ವೀರೇಂದ್ರ ಮತ್ತು ವೀರೇಂದ್ರ ಸಹೋದರರು, ಎಲ್ಲರ ಮನೆ, ಅವರಿಗೆ ಸಂಬಂಧಪಟ್ಟ ಕಚೇರಿಗಳು ಎಲ್ಲ ಕಡೆನಲ್ಲೂ ರೇಡ್ ಆಗಿದೆ. ಒಟ್ಟು 16 ಕಡೆ ರೇಡ್ ಮಾಡಿದ್ದಾರೆ. ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ ಮತ್ತು ಗೋವಾ, ಇಷ್ಟು ಕಡೆ. ಹಾಗಾದರೆ ಯಾವ ಕೇಸ್ ಇತ್ತು ಅಕ್ರಮ ಹಣ ವರ್ಗಾವಣೆ ಅಂತಕ್ಕಂಥದ್ದು? ಅಕ್ರಮ ಹಣ ವರ್ಗಾವಣೆ ಆರೋಪದಡಿಯಲ್ಲಿ ಇಡಿ ರೇಡ್ ಮಾಡಿದೆ. ಪಪ್ಪಿ ಕಂಪನಿಗಳಿಂದ ಗೇಮಿಂಗ್ ಆ್ಯಪ್ಗಳಿಗೆ ಹಣ ವರ್ಗಾವಣೆ ಆಗಿತ್ತಂತೆ. ಅಕ್ರಮ ಹಣ ವರ್ಗಾವಣೆಯ ಸಂಬಂಧ ಜಾರಿ ನಿರ್ದೇಶನಾಲಯ ಈ ದಾಳಿಯನ್ನು ನಡೆಸಿದೆ. ಪಪ್ಪಿ ವಿರುದ್ಧ ಗೋವಾದಲ್ಲಿ 2 ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದೇ ಎಫ್ಐಆರ್ ಅನ್ನು ಆಧರಿಸಿಕೊಂಡು ಈಗ ಇಡಿ 16 ಕಡೆಗಳಲ್ಲಿ ದಾಳಿಯನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಪಪ್ಪಿ ಬಿಸ್ನೆಸ್ ಮೆನ್ನು, ಕ್ಯಾಸಿನೋಗಳೆಲ್ಲ ಇದ್ದಾವೆ. ಜೊತೆಗೆ ಈ ಹಿಂದೆಯೂ ಕೂಡ ಅವರ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ ಕೆಲ ವರ್ಷಗಳ ಹಿಂದೆ ರೇಡ್ ಕೂಡ ಆಗಿತ್ತು. ಈಗ ಅವರ ವಿರುದ್ಧ ಗೋವಾದಲ್ಲಿ 2 ಎಫ್ಐಆರ್ ದಾಖಲಾಗಿತ್ತಂತೆ. ಅದರ ಮಾಹಿತಿಯನ್ನು ಆಧರಿಸಿ ರೇಡನ್ನು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದರಾಜು, ವೀರೇಂದ್ರ ಪಪ್ಪಿ ಅವರ ನಿವಾಸ ಮತ್ತು ಅವರ ಸಂಬಂಧಪಟ್ಟವರ ನಿವಾಸದ ಮೇಲೆ ಇಡಿ ರೇಡ್ ಆಗಿರುವಂತಹದ್ದು ಏನು ಡೀಟೇಲ್ಸ್ ಸಿಗ್ತಾ ಇದೆ? ಯಾವ ಕಾರಣಕ್ಕಾಗಿ ರೇಡ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ? ಹೌದು ಪ್ರೇಮ್ ಕುಮಾರ್, ಏನು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಬೆಳ್ಳಂಬೆಳಗ್ಗೆ 5:30 ಸಮಯದಲ್ಲಿ ಚಳ್ಳಕೆರೆ ನಗರದಲ್ಲಿರುವಂತಹ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಈಗಾಗಲೇ 3 ಇನೋವಾ ಕಾರುಗಳಲ್ಲಿ ಆಗಮಿಸಿರುವಂತಹ ಅಧಿಕಾರಿಗಳು ಸಂಪೂರ್ಣವಾಗಿ ವೀರೇಂದ್ರ ಪಪ್ಪಿ ಶಾಸಕರಂತ ವೀರೇಂದ್ರ ಪಪ್ಪಿ ಅವರ ಸಹೋದರರ ಮನೆ ಮೇಲೂ ಕೂಡ ದಾಳಿ ನಡೆಸಿರುವಂತದ್ದು. ಸುಮಾರು 4 ಮನೆಗಳ ಮೇಲೆ ದಾಳಿ ನಡೆಸಿರುವಂತಹ ಅಧಿಕಾರಿಗಳು 4 ಮನೆಗಳಲ್ಲೂ ಕೂಡ ಈಗಾಗಲೇ ಅಕ್ರಮವಾಗಿ ಸಂಗ್ರಹಿಸಿರುವ ದಾಖಲೆಗಳ ಪರಿಶೀಲನೆಯಲ್ಲೂ ಕೂಡ ತೊಡಗಿದ್ದಾರೆ. ಈ ಹಿಂದೆ ಕೂಡ ಏನು 2016ರಲ್ಲಿ ಐಟಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಅಪಾರ ಮೌಲ್ಯದ ಹಣ ಹಾಗೂ ಬಂಗಾರದ ಗಟ್ಟಿಗಳು ಕೂಡ ಇವರ ಮನೆಯಲ್ಲಿ ಲಭ್ಯವಾಗಿತ್ತು. ಈ ನೆಲೆಯಲ್ಲಿ ಹಲವಾರು ರೀತಿಯ ಅಕ್ರಮ ಆಸ್ತಿ ಗಳಿಕೆ ಆರೋಪಗಳು ಕೂಡ ಕೇಳಿಬಂದಿದ್ದು, ಈಗ ಸದ್ಯ ಶಾಸಕರಂತೆ ವೀರೇಂದ್ರ ಪಪ್ಪಿ ಸಿಕ್ಕಿಂನಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ನೆಲೆಯಲ್ಲಿ ಈಗಾಗಲೇ ಸಹೋದರರಂತ ಕೆಸಿ ನಾಗರಾಜ್ ಮತ್ತು ಕೆಸಿ ತಿಪ್ಪೇಸ್ವಾಮಿ ಅವರ ಮನೆಯಲ್ಲೂ ಕೂಡ ಅಧಿಕಾರಿಗಳು ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರೇಮ್ ಕುಮಾರ್, ರೈಟ್, ಥ್ಯಾಂಕ್ ಯು ಸಿದ್ದರಾಜು ತಮ್ಮ ಎಲ್ಲ ಮಾಹಿತಿಗಾಗಿ. ಇದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಮುಂದೆ. ನೋಟಿಸ್ ಕೂಡ ಕೊಡ್ತಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಆತ ಹಾಜರಾಗಬೇಕಾಗತ್ತೆ. ಮತ್ತು ಈ ಸಂದರ್ಭದಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ದಾಖಲೆಗಳು ಇವೆಲ್ಲವೂ ಕೂಡ ಸಿಕ್ತು ಅಂತಂದರೆ ಕೇಸ್ ಮತ್ತಷ್ಟು ಬಲವಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಈಗ ವೀರೇಂದ್ರ ಪಪ್ಪಿ ಊರಲ್ಲಿಲ್ಲ, ರಾಜ್ಯದಲ್ಲೇ ಇಲ್ಲ, ಬೇರೆ ರಾಜ್ಯದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ. ಇಡಿ ಅಧಿಕಾರಿಗಳು ಅವ್ರ ಪಾಡಿಗೆ ಅವರು ರೇಡನ್ನು ಮುಂದುವರಿಸ್ತಾರೆ. ಮತ್ತು ಆತ ಕರ್ನಾಟಕಕ್ಕೆ ಬಂದಾಗ, ಬೆಂಗಳೂರಿಗೆ ಬಂದಾಗ ಆತನಿಗೊಂದು ನೋಟಿಸನ್ನು ಕೂಡ ಕೊಡಲಾಗುತ್ತೆ.